ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಗ್ರೋ ಬ್ಯಾಗನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಚೀಲ ಅಥವಾ ಯಾವುದೇ ಪ್ಲಾಸ್ಟಿಕ್ ಚೀಲ ಮತ್ತು ಒಂದು ಕತ್ರಿ ಹಾಗೂ ಪ್ಲಾಸ್ಟಿಕ್ ಟ್ಯಾಗು. ಇದಿಷ್ಟು ಇದ್ದರೆ ನಾವು ಸುಲಭವಾಗಿ ಮನೆಯಲ್ಲೇ ನಾವು ಗ್ರೋ ಬ್ಯಾಗ್ನ ತಯಾರು ಮಾಡ್ಕೋಬೋದು. ಈಗ ಮೊದಲನೇದಾಗಿ ಇದು 5 kg ಅಕ್ಕಿ ಚೀಲ. ಇದರಲ್ಲಿ ನಾನು ಒಂದು ಚಿಕ್ಕದಾದ ಗ್ರೋ ಬ್ಯಾಗ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಈ ಗ್ರೋ ಬ್ಯಾಗ್ಗೆ ಎರಡು ಮೂಲೆಗೆ ನಾವು ಟ್ಯಾಗ್ ಮಾಡಬೇಕು. ಎರಡು ಮೂಲೆಗೆ ನಾವು ಟ್ಯಾಗ್ ಮಾಡೋದ್ರಿಂದ ಕ್ಲೀನಾಗಿ ಮಣ್ಣು ಹಾಕಿದಾಗ ನೀಟಾಗಿ ತಳದಲ್ಲಿ ಕೂರುತ್ತೆ. ಹಾಗಾಗಿ ನಾನು ಎರಡು ಮೂಲೆಗೆ ನಾನು ಟ್ಯಾಗ್ ಮಾಡ್ತಾಯಿದ್ದೀನಿ. ಟ್ಯಾಗ್ ಹಾಕೋದ್ರಿಂದ ಕ್ಲೀನಾಗಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ನಾವು ದಾರದಲ್ಲಿ ಹಾಕಿದಾಗ ಅಷ್ಟು ಚೆನ್ನಾಗಿ ಅದು ಕೂತ್ಕೊಳ್ಳಲ್ಲ. ಅದಕ್ಕೆ ನಾನು ಈ ಟ್ಯಾಗ್ನ ಹಾಕ್ತಾಯಿದ್ದೀನಿ. ಕೆಲವು ಸರಿ ಟ್ಯಾಗ್ಗಳು ಉಲ್ಟಾ ಆಗಿದ್ದರೆ ಟೈಟಾಗಿ ಕೂರಲ್ಲ. ಅದನ್ನು ನಾವು ನೋಡಿಕೊಂಡು ಹಾಕಬೇಕು. ಒಂದು ಸರಿ ಹಾಕಿದ್ಮೇಲೆ ಅದು ಮತ್ತೆ ನಾವು ತೆಗಿಯೋಕ್ಕಾಗಲ್ಲ, ಇಲ್ಲಾಂದರೆ ಕಟ್ ಮಾಡಬೇಕು. ಅದಕ್ಕೆ ಫಸ್ಟೇ ಹಾಕಬೇಕಾದ್ರೆ ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಹಾಕಬೇಕು. ಈಗ ಎರಡು ಕಡೆಯೂ ನಾನು ಟ್ಯಾಗ್ ಮಾಡಿದ್ದೀನಿ. ಎಕ್ಸ್ಟ್ರಾಸ್ನ ನಾನು ನೋಡಿ ಸರಿಯಾಗಿ ಕೂತಿಲ್ಲದೆ ಇರೋದ್ರಿಂದ ಅದು ಬಿಗಿ ಆಗಲಿಲ್ಲ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹಾಕ್ತಾಯಿದ್ದೀನಿ. ಈ ಎಕ್ಸ್ಟ್ರಾ ಬಂದಿರೋಂತಹ ಪ್ಲ್ಯಾಸ್ಟಿಕ್ನ ನಾವು ಹಾಗೆ ಕಟ್ ಮಾಡಿಬಿಡಬೇಕು. ನಾನು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಬಿಸಿಲಿರೋದ್ರಿಂದ ನಾನು ಈಗ ನೈಟಲ್ಲಿ ಮನೆ ಒಳಗಡೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದನ್ನು ನಾವು ಉಲ್ಟಾ ಇಟ್ಕೊಂಡು ಎರಡು ಕಡೆ ಆ ಥರ ಇಟ್ಕೊಂಡು ಮೇಲ್ಗಡೆ ಊಟ ಮಾಡಿದಾಗ ತುಂಬ ಸೂಪರಾಗಿರೋಂತಹ ಒಂದು ಗ್ರೋ ಬ್ಯಾಗು ರೆಡಿಯಾಗುತ್ತೆ. ಈ ಒಂದು ಗ್ರೋ ಬ್ಯಾಗು ಉದ್ದ ಬೇಕಾದರೂ ಇಟ್ಕೋಬೋದು, ಇಲ್ಲ ಇಷ್ಟೊಂದು ಉದ್ದ ಬೇಡ ಅಂತಂದರೆ ನಾವು ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ತಳ ಅಗಲವಾಗಿ ಕೂತ್ಕೊಂಡಿದೆ. ಎರಡು ಕಡೆ ನೀವು ಟ್ಯಾಗ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು ಮೊದಲು ಗಾರ್ಡನ್ ಶುರು ಮಾಡಿದಾಗ ಇದೇ ಥರ ಅಕ್ಕಿ ಚೀಲದಲ್ಲೇ ನಾನು ಗಿಡ ಹಾಕೋತಾ ಇದ್ದೆ. ತರಕಾರಿ ಸೊಪ್ಪು ಅದರಲ್ಲೇ ಹಾಕ್ತಾಯಿದ್ದೆ. ಸುಮಾರು ಇದು ಕನಿಷ್ಠ ಅಂದರೂ 2 ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕೆಲವೊಂದು ಚೀಲಗಳು ಚೆನ್ನಾಗಿಲ್ದರೆ ಬಾಳಿಕೆ ಬರಲ್ಲ, 1 ವರ್ಷ ಬರುತ್ತೆ. ಇದು ಪ್ಲ್ಯಾಸ್ಟಿಕ್ ಮಿಕ್ಸ್ ಚೀಲ ಆಗಿರೋದ್ರಿಂದ ಇದು ಕನಿಷ್ಠ 2 ವರ್ಷ ಬಂದೇ ಬರುತ್ತೆ. ಅಂದರೆ ತುಂಬ ಬಿಸಿಲಿರೋ ಕಡೆ ಇಡಬಾರ್ದು. ಅದನ್ನು ಒಂದು ಸ್ವಲ್ಪ ನೆರಳು ಬರೋ ಅಂಥ ಕಡೆ ಇಟ್ಕೊಂಡ್ರೆ ಇದು 2 ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆಮೇಲೆ ಗಿಡವೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ 2-3 ಹೋಲ್ ಮಾಡಿಬಿಟ್ಟು ಮಣ್ಣು ತುಂಬಿಟ್ಟು ನಾವು ಗಿಡಗಳನ್ನ ಹಾಕೋಬಹುದು. ನಾನು ಮನೆ ಒಳಗಡೆ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಮಣ್ಣು ಹಾಕಿ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ಈ ಥರ ಗ್ರೋ ಬ್ಯಾಗ್ಗೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಇನ್ನೊಂದು 5 kg ಅಕ್ಕಿ ಚೀಲ. ಇದರಲ್ಲಿ ನಾನು ಮೊದಲು ತೋರಿಸಿರೋದ್ರಲ್ಲಿ ಎರಡು ಮೂಲೆಗೆ ನಾನು ನಿಮಗೆ ಟ್ಯಾಗ್ ಮಾಡಿ ಗ್ರೋ ಬ್ಯಾಗ್ ಮಾಡಿದ್ದೆ. ಇದು ಒಂದೇ ಕಡೆ ಮಾತ್ರ ಟ್ಯಾಗ್ ಮಾಡಿ ತೋರಿಸ್ತಾಯಿದ್ದೀನಿ. ಇದಕ್ಕೆ ಒಂದೇ ಟ್ಯಾಗ್ ಹಾಕಿ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಒಂದೇ ಟ್ಯಾಗ್ ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದುವೇ ಈ ಟ್ಯಾಗ್ ಹಾಕೋದ್ರಿಂದ ಅದು ಅಷ್ಟು ಸುಲಭವಾಗಿ ಕಳ್ಕೊಳ್ಳಲ್ಲ, ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ ಊಟ ಮಾಡಿದಾಗ
ಫೋಲ್ಡ್ ಮಾಡ್ಕೊಂಡು ಅದನ್ನು ಗಂಟು ಹಾಕಿರೋದನ್ನು ಫೋಲ್ಡ್ ಮಾಡ್ಕೊಂಡು ಕ್ಲೀನಾಗಿ ತಗೋಬೇಕು. ತುಂಬ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಮಾಡಿದ್ರೂ ಸಹ ನಾವು ಮಣ್ಣು ತುಂಬ ಹಾಕಬೇಕಾಗುತ್ತೆ. ಆಮೇಲೆ ತರಕಾರಿ ಗಿಡಗಳಿಗೆ ತುಂಬ ಮಣ್ಣೇನು ಬೇಕಾಗಿಲ್ಲ. ಚಿಕ್ಕ ಚಿಕ್ಕದು ಈ ಥರ ಪ್ಲಾಸ್ಟಿಕ್ 5 kg ಅಕ್ಕಿ ಚೀಲದಲ್ಲಿ ನಾವು ತರಕಾರಿಗಳನ್ನು ಬೆಳಿಬೋದು. ಹಣ್ಣಿನ ಗಿಡಗಳಿಗಾದರೆ ಒಂದು ಸ್ವಲ್ಪ ದೊಡ್ಡ ಚೀಲ ಬೇಕಾಗುತ್ತೆ, ಅದರಲ್ಲಿ ನಾವು ಜಾಸ್ತಿ ಮಣ್ಣು ಹಾಕಿ ಗಿಡ ಹಾಕ್ಬೋದು. ಇವೆಲ್ಲ ತರಕಾರಿ ಗಿಡಕ್ಕೆ, ಹೂವಿನ ಗಿಡಕ್ಕೆ ಎಷ್ಟೇ ಸೈಜಿನ ಚೀಲ ಸಾಕು. ಇದರಲ್ಲಿ ಇಡಿಕೆ ಇರುತ್ತೆ, ಆದರೆ ಆ ಇಡಿಕೆ ಅಷ್ಟೊಂದು ಗಟ್ಟಿ ಇರಲ್ಲ. ನಾವು ಅಷ್ಟು ಸುಲಭವಾಗಿ ಅದನ್ನು ಹಿಡಿದು ತೆಗೆಯೋಕ್ಕಾಗಲ್ಲ. ನೋಡಿ, ಇನ್ನೊಂದು ಗ್ರೋ ಬ್ಯಾಗು ರೆಡಿ ಆಯಿತು. ಇದಕ್ಕೆ ಮಣ್ಣು ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಏನು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಏನು ಅಂಥದ್ದೇನು. 2 ಚೀಲ ರೆಡಿ ಆಯಿತು. ಈಗ ಇನ್ನೊಂದು, ಇದು ಸಹ ಬಟ್ಟೆ ಪ್ಲಾಸ್ಟಿಕ್ ಚೀಲ. ಇದನ್ನು ಒಂದೇ ಒಂದು ಟ್ಯಾಗ್ ಹಾಕಿ ನಾನು ಇದರಲ್ಲಿ ಗ್ರೋ ಬ್ಯಾಗ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತೆಳು ಇದೆ, ಬಟ್ಟೆ ಮಿಶ್ರಿತ. ಮೊದಲು ಮಾಡಿದ್ದು ಪ್ಲಾಸ್ಟಿಕ್ ಮಿಶ್ರಿತ ಚೀಲ ಆಗಿರೋದ್ರಿಂದ ಅದು ನೀಟಾಗಿ ಕೂತ್ಕೊಂಡಿತ್ತು. ಇದು ಸಹ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಗಾರ್ಡನ್ ಮಾಡೋಕ್ಕೆ ಏನಪ್ಪ ಪಾಟ್ ತರಬೇಕು ಮತ್ತು ಎಲ್ಲ ಮಾಡಬೇಕು ಅಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮಗೆ ನೀವು ತರಿಸುವಂತಹ ಅಕ್ಕಿ ಚೀಲ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಸಾಮಾನು ತರಿಸಿದ್ರೂ ಸಹ ನಿಮಗೆ ಕನಿಷ್ಠ 2 kg 3 kgದು ಪ್ಲಾಸ್ಟಿಕ್ಕು ಚೀಲಗಳು ಸಿಗುತ್ತೆ. ಅವನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಬಿಡುವಿನ ವೇಳೆಯಲ್ಲಿ ಈ ಥರ ಗ್ರೋ ಬ್ಯಾಗ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಸಡನ್ನಾಗೆ ನೀವು ಯಾವುದೇ ತರಕಾರಿ ಹಾಕಬೇಕಾದ್ರೆ ಅಥವಾ ಯಾವುದೇ ಗಿಡ ಹಾಕಬೇಕಾದ್ರೂ ಸಹ ನೀವು ತಕ್ಷಣಕ್ಕೆ ಮಣ್ಣು ತುಂಬಿ ಈ ಥರ ಗ್ರೋ ಬ್ಯಾಗ್ನ ಮಾಡ್ಕೊಂಡು ಇಟ್ಕೊಂಡು ಗಿಡ ಹಾಕೋಬೋದು. ನೋಡಿ, ಎಷ್ಟು ಸುಲಭವಾಗಿ ಸೂಪರಾಗಿ ನೀವು ಮನೇಲೇ ಯಾವುದೇ ರೀತಿಯ ಖರ್ಚಿಲ್ಲದೆ ಸುಲಭವಾಗಿ ನೀವು ನಿಮ್ಮ ಗಾರ್ಡನ್ಗೆ ಬೇಕಾದಂಥ ಗ್ರೋ ಬ್ಯಾಗ್ನ ತಯಾರು ಮಾಡ್ಕೋಬೋದು. ಈ ಗ್ರೋ ಬ್ಯಾಗ್ಗಳಲ್ಲಿ ಸುಲಭವಾಗಿ ತರಕಾರಿ ಗಿಡ ಮತ್ತು ಸೊಪ್ಪಿನ ಗಿಡನ ಹಾಕ್ಕೊಂಡು ನಮ್ಮ ಮನೆಗೆ ಬೇಕಾದಂಥ ತರಕಾರಿನ ಬೆಳೆಸ್ಕೋಬೋದು. ಇದು 10 kg ದೊಡ್ಡದು ಚೀಲ. ಇದರಲ್ಲಿ ಒಂದು ದೊಡ್ಡದು ಗ್ರೋ ಬ್ಯಾಗ್ ಮಾಡ್ತಾಯಿದ್ದೀನಿ. ಈ ಚೀಲಕ್ಕೆ 2 ಮೂಲೆಗೂ ಸಹ ನಾನು ಟ್ಯಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ದೊಡ್ಡ 10 kg ಚೀಲ ಆಗಿರೋದ್ರಿಂದ ದೊಡ್ಡ ಗ್ರೋ ಬ್ಯಾಗ್ ಆಗುತ್ತೆ. ಈ ಗ್ರೋ ಬ್ಯಾಗಲ್ಲಿ ನಾವು ಬಳ್ಳಿ ತರಕಾರಿ ಗಿಡ ಹಾಕೋಬೋದು ಅಥವಾ ಸೊಪ್ಪು ಬೀಜನ ಹಾಕೋಬೋದು. ಇಲ್ಲ ಹಣ್ಣಿನ ಗಿಡನೂ ಸಹ ನಾವು ಇದರಲ್ಲಿ ಬೆಳೆಸ್ಬೋದು. ಯಾಕೆಂದರೆ ಇದು ದೊಡ್ಡದು ಗ್ರೋ ಬ್ಯಾಗು, ಅದರಿಂದ ನಾವು ಇದರಲ್ಲಿ ಬಳ್ಳಿ ಗಿಡ ತರಕಾರಿ ಗಿಡ ನಾವು ಬೆಳೆಸ್ಕೋಬೋದು. ಇಷ್ಟು ಸುಲಭವಾಗಿ ನಾವು ಮನೆಯಲ್ಲಿ ಈ ಥರ ಮನೆಯಲ್ಲೇ ಸಿಗುವಂತಹ ಪ್ಲಾಸ್ಟಿಕ್ ಚೀಲದಿಂದ ಗ್ರೋ ಬ್ಯಾಗ್ನ ತಯಾರು ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಅವು 2 ಮೂಲೆ ನಾವು ಉಲ್ಟಾ ಮಾಡಿ ತೆಗೆದ್ರೆ ಎಷ್ಟು ದೊಡ್ಡ ಗ್ರೋ ಬ್ಯಾಗ್ ಆಗಿದೆ ನೋಡಿ. ಇದನ್ನು ನಾವು ಮಧ್ಯಕ್ಕೆ ತುಂಬ ಉದ್ದ ಇರೋದ್ರಿಂದ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಟರೆ ಬಿಗಿಯಾಗಿದ ಒಂದು ದೊಡ್ಡದಾದ ಗ್ರೋ ಬ್ಯಾಗು ತಯಾರಾಗುತ್ತೆ. ನಾವು ಅದನ್ನು ಮಧ್ಯಕ್ಕೆ ಕರೆಕ್ಟಾಗಿ ಮಡ್ಚ್ಕೊಂಡು ಅದನ್ನು ಫೋಲ್ಡ್ ಮಾಡಿದ್ರೆ ನೀಟಾಗಿ ಒಂದು ಬ್ಯಾಗು ಸುಲಭವಾಗಿ ನಾವು ತಯಾರು ಮಾಡ್ಕೋಬೋದು.
ಈ ಒಂದು ಎಲ್ಲ ಕೆಲಸಗಳನ್ನ ನಾವು ನಮ್ಮ ಮನೆಯ ಕೆಲಸದ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಗಾರ್ಡನ್ಗೆ ಸುಲಭವಾಗಿ ಬೇಕಾದಂತಹ ಗ್ರೋ ಬ್ಯಾಗ್ನ ನಾವೇ ತಯಾರು ಮಾಡ್ಕೋಬೋದು. ಯಾವುದೇ ರೀತಿಯ ಖರ್ಚು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದು ಗ್ರೋ ಬ್ಯಾಗ್ ರೆಡಿ ಆಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು.